ನಮಸ್ಕಾರ ಸ್ನೇಹಿತರೆ. ಭಾರೀ ಕುತೂಹಲ ಮೂಡಿಸಿದ್ದ ಬಿಹಾರ ಚುನಾವಣೆ ಮುಗಿದಿದ್ದು ಆಯಿತು. ಫಲಿತಾಂಶ ಕೂಡ ಬಂತು. ಎನ್‌ಡಿಎ ಕೂಟ ಅಥವಾ ಬಿಜೆಪಿ ಜಯ ಸಾಧಿಸಿ ನಿತೀಶ್ ಕುಮಾರ್ ರವರು 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಓರ್ವ ವ್ಯಕ್ತಿ ಮಾತ್ರ ಭಾರೀ ಸುದ್ದಿ ಮಾಡುತ್ತಿದ್ದಾರೆ. ಅವರೇ ಗಾಯಕಿ ಮೈಥಿಲಿ ಠಾಕೂರ್. ಅವರು ಇಷ್ಟು ಪ್ರಸಿದ್ಧಿ ಹೊಂದಲು ಕಾರಣವೆಂದರೆ ತಮ್ಮ 25ನೇ ವಯಸ್ಸಿಗೆ ಶಾಸಕಿಯಾಗಿ ಆಯ್ಕೆಯಾಗಿರುವುದು ಮತ್ತು ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದು. ಆದ್ದರಿಂದ ಮೈಥಿಲಿ ಠಾಕೂರ್ ಅವರಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ, ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಮೊದಲೇ ಹೇಳಿದಂತೆ ಇವರು ಓರ್ವ ಪ್ರಖ್ಯಾತ ಗಾಯಕಿ. ಇವರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ 11 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. ಇವರು ಬಿಹಾರದ ಮಧುಬನಿಯ ಬೇಣಿಪಟ್ಟಿಯಲ್ಲಿ ಜುಲೈ 25, 2006ರಲ್ಲಿ ಜನಿಸುತ್ತಾರೆ. ಇವರ ತಂದೆ ರಮೇಶ್ ಠಾಕೂರ್ ಮತ್ತು ತಾಯಿ ಭಾರತಿ ಠಾಕೂರ್. ಸ್ವತಃ ಇವರ ತಂದೆ ಓರ್ವ ಸಂಗೀತಗಾರರ ಆಗಿದ್ದರಿಂದ ಮೈಥಿಲಿಯವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಂಗೀತಾಭ್ಯಾಸ ತಮ್ಮ ತಂದೆಯವರಿಂದಲೇ. ಮುಂದೆ ಇವರ ತಂದೆಯವರು ಮೈಥಿಲಿ ಠಾಕೂರ್ ಅವರಿಗೆ ಹೆಚ್ಚಿನ ಸಂಗೀತ ತರಬೇತಿ ನೀಡಲು ದೆಹಲಿಗೆ ಬರುತ್ತಾರೆ. ಒಳ್ಳೆಯ ತರಬೇತಿ ಪಡೆದ ಮೈಥಿಲಿಯವರಿಗೆ ಒಳ್ಳೆಯ ಹೆಸರು ಬರಲು ಪ್ರಾರಂಭವಾಗುತ್ತದೆ. 2011ರಲ್ಲಿ ಲಿಟಲ್ ಚಾಂಪ್ಸ್, ಅದಾದ ಬಳಿಕ ಇಂಡಿಯನ್ ಐಡಲ್ ಜೂನಿಯರ್, ಅದಾದ ಬಳಿಕ ರೈಸ್ ಸ್ಟಾರ್, ಈ ರೀತಿ ಬೇರೆ ಬೇರೆ ಟಿವಿ ಶೋಗಳಲ್ಲಿ ಭಾಗವಹಿಸಿ ಅದರಲ್ಲಿಯೂ ಜನಪ್ರಿಯವರ ನಂತರ ಮೈಥಿಲಿಯವರು ತಮ್ಮದೇ ಆದ ಸ್ವಂತ ಆಲ್ಬಮ್ಗಳನ್ನು ಹೊರತರಲು ಪ್ರಾರಂಭಿಸುತ್ತಾರೆ. ಅದರಲ್ಲಿ ಯಾರಬ್ಬಾ ಎಂಬ ಆಲ್ಬಮ್ ಮೆಚ್ಚುಗೆಯನ್ನು ಪಡೆಯುತ್ತದೆ. ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಜನಪದ ಗೀತೆ, ಭಕ್ತಿಗೀತೆ, ಭಾವಗೀತೆಗಳಲ್ಲಿಯೂ ಹಿಡಿತ ಸಾಧಿಸಿ ಅವರ ಸೋದರರ ಜೊತೆ ಸೇರಿ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಹಾಡುಗಳನ್ನು ಹಾಕಲು ಪ್ರಾರಂಭಿಸುತ್ತಾರೆ. ಅದರಲ್ಲಿ ಕೂಡ ತುಳಸಿದಾಸರ ರಾಮಚರಿತಮಾನಸ ಎಂಬ ಎಪಿಸೋಡ್ ಬಹಳ ಪ್ರಖ್ಯಾತಿ ತಂದುಕೊಡುತ್ತದೆ. ಇನ್ನು ಇವರ ರಾಜಕೀಯ ಪಯಣದ ಬಗ್ಗೆ ತಿಳಿದುಕೊಳ್ಳುವುದಾದರೆ 2024ರ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ನೀಡಿ ಇವರಿಗೆ ಗೌರವಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಮೋದಿಯವರು ಮೈಥಿಲಿಯವರ ಗಾಯನದ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿಯೂ ಹೊಗಳಿರುತ್ತಾರೆ. ಮುಖ್ಯವಾಗಿ ಮೈಥಿಲಿ ಠಾಕೂರ್ ಅವರು ಪ್ರಸಿದ್ಧಿ ಹೊಂದಿದ್ದು ಇವರ ಭಕ್ತಿಗೀತೆಗಳಿಂದ. ಇವರು ಓರ್ವ ಧಾರ್ಮಿಕತೆಗೆ ಸಂಬಂಧಪಟ್ಟ ಗಾಯಕಿ. ಇದರ ಮೂಲಕ ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಬಿಹಾರದಲ್ಲಿ ಪ್ರಸಿದ್ಧಿ ಹೊಂದಿದ್ದರು ಮೈಥಿಲಿ ಠಾಕೂರ್. ಇನ್ನು ಬಿಹಾರ ಚುನಾವಣೆ ಬರ್ತಾ ಇದ್ದ ಹಾಗೆ ಬಿಜೆಪಿ ಒಂದು ಪ್ಲಾನ್ ಅನ್ನು ಮಾಡುತ್ತದೆ. ಯುವಕರಿಗೆ ಅಥವಾ ಯುವ ಜನತೆಗೆ ರಾಜಕೀಯದಲ್ಲಿ ಅವಕಾಶಗಳನ್ನು ನೀಡಬೇಕು. ಈ ಮೂಲಕ ಯುವ ಸಮೂಹದ ಮತಗಳನ್ನು ಬಿಜೆಪಿ ಕಡೆ ಸೆಳೆಯಬೇಕು ಎನ್ನುವಂಥ ಪ್ಲಾನ್ ಮಾಡುತ್ತದೆ. ಅದೇ ರೀತಿ ಮೈಥಿಲಿ ಠಾಕೂರ್ ಅವರು ಬಿಜೆಪಿ ಸೇರಿದ ಒಂದು ವಾರದಲ್ಲಿ ಅಲಿನಗರದಲ್ಲಿ ಟಿಕೆಟ್ ಘೋಷಣೆ ಮಾಡುತ್ತದೆ. ಸದ್ಯ ಈಗ 63 ವಯಸ್ಸಿನ ಆರ್ಜೆಡಿ ಪಕ್ಷದ ಅಭ್ಯರ್ಥಿಯಾದ ವಿನೋದ್ ಮಿಶ್ರರನ್ನು 11,000 ವೋಟ್ಗಳಿಂದ ಸೋಲಿಸಿದ್ದಾರೆ. ಠಾಕೂರ್ ರವರು ಗಾಯನ ಮತ್ತು ರಾಜಕೀಯದಲ್ಲಿ ಪ್ರಗತಿ ಸಾಧಿಸಲಿ ಎಂದು ಆಶಿಸೋಣ. ಧನ್ಯವಾದಗಳು. मैं बहुत खुश हूँ कि लोगों का विश्वास जो उन्होंने मुझ पर जताया, तो ये जीत